ಎಜೆ ನ್ಯೂಸ್ಗೆ ಸ್ವಾಗತ. ಬ್ಯಾಂಕ್ ಮ್ಯಾನೇಜರ್ನಿಂದ ರೈತರಿಗೆ ವಂಚನೆ ಆರೋಪ ಕಂಡುಬಂದಿದೆ. ಕೇರಳ ಪಟ್ಟಣದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮ್ಯಾನೇಜರ್ ಯಲ್ಲಪ್ಪ ಸುರಪಾಗ ಗ್ರಾಹಕರ ಹೆಸರಲ್ಲಿ ಸಾಲ ಮಾಡಿ ಹಣ ವಿತ್ಡ್ರಾ ಮಾಡಿದ ಮ್ಯಾನೇಜರ್ ಗ್ರಾಹಕರಿಂದ ಮೊದಲೇ ವಿತ್ಡ್ರಾ ಪಾವತಿಗೆ ಸಹಿ ಮಾಡಿಸಿಕೊಳ್ತಾರೆ. ಸುಮಾರು 2 ಕೋಟಿ ರೂಪಾಯಿ ತನಕ ವಂಚನೆ ಮಾಡಿರುವ ಅನುಮಾನ ಕಾಡ್ತಾ ಇದೆ. ಮ್ಯಾನೇಜರ್ ಯಲ್ಲಪ್ಪ ಅವರು ಬಾಗಲಕೋಟೆಯ ರೀಜನಲ್ ಆಫೀಸ್ಗೆ ವರ್ಗಾವಣೆ ಮಾಡಿದ್ದಾರೆ. ಮ್ಯಾನೇಜರ್ ವರ್ಗಾವಣೆ ಆದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ. ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮೇಲಿನ ಸಿಬ್ಬಂದಿಯವರು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗೂ ರೈತರಿಂದ ಎಷ್ಟು ದುಡ್ಡು ಹೋಗಿದೆ ವಾಪಸ್ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮೇಲಿನ ಅಧಿಕಾರಿಗಳು ತಿಳಿಸಿದ್ರು. ಕೇರಳ ಪಟ್ಟಣದ ಪಿಎಸ್ಐ ಕುಮಾರ್ ಕಿತ್ತಲಮಣಿ ಅವರು ಕೂಡ ಅಲ್ಲಿ ಆಗಮಿಸಿದ್ರು. ಯಾವುದು ಎಷ್ಟು ಅಮೌಂಟ್ ಆಗಿದೆ, ಯಾರ್ಯಾರು ಅಕೌಂಟ್ ಆಗಿದೆ, ಇನ್ಕ್ಲೂಡಿಂಗ್ CCTV ಫುಟೇಜ್ ನೋಡ್ಕೊಂಡು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೂ ವಹಿಲ್ಲ. ಆಮೇಲೆ ಯಾವುದೇ ಫಸ್ಟ್ ಆಫ್ ಆಲ್ ನಿಮ್ದು ಅಮೌಂಟ್ ಮೊದಲೇ ಆಗಿ ಯಾರ್ಯಾರು ಫ್ರಾಡ್ಲೆಂಟ್ ಅಮೌಂಟ್ ಮೇಜರ್ ಅಮೌಂಟ್ ಆಗಿದೆಯಲ್ಲ ಆ ಅಮೌಂಟ್ ನಿಮ್ಮ ಖಾತೆಗೆ ಬಂದು ಕಳಿಸ್ತಾರೆ. ಸೊ ಇದಕ್ಕೆ ಟೈಮ್ ತಗೊಂಡು ನಮ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಟೈಮ್ ಕೊಡಿ ಪ್ಲೀಸ್. ಪ್ಯಾನಿಕ್ ಆಗಿ ಎಲ್ಲರೂ ಜಗಳ ಆಗ್ತಾರೆ. ನಾವು ಮಾಡ್ಕೊಡ್ತೀವಿ ನಿಮ್ದು, ಇದು ಗೌರ್ಮೆಂಟ್ ಬ್ಯಾಂಕ್ ಆದ್ರೆ ಇಲ್ಲಿ ಎಲ್ಲೂ ಅಮೌಂಟ್ ನಿಮ್ದು ಎಲ್ಲೂ ಹೋಗೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ನಿಮ್ಮ ಅಮೌಂಟ್ ಇಂಡಿಕೇಟ್ ಮಾಡೋದು. ನೆಕ್ಸ್ಟ್ ಏನಾಗ್ತದೆ, ನಮ್ದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರ್ತದೆ, ಹೊರಗಡೆ FIR ಮಾಡೋದು. ಸೊ ಅದು ಅಮೌಂಟ್ ಅವ್ರಲ್ಲಿ ರಿಕವರಿ ಮಾಡೋದು ನಮ್ಮ ಕಡೆ ಇರ್ತೀವಿ, ನಿಮ್ದಲ್ಲ ಅದು ಜವಾಬ್ದಾರಿ ನಮ್ದು ಬ್ಯಾಂಕಿಂದು. ನಿಮ್ಮ ಅಮೌಂಟ್ ಬರ್ಕೊಳಿಸೋದು ನಮ್ಮ ಜವಾಬ್ದಾರಿ. ಸೊ ಸ್ವಲ್ಪ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಸ್ವಲ್ಪ ಇದು ಹೆಲ್ಪ್ ಮಾಡಿ, ಅದು ಕೋಆಪರೇಟ್ ಮಾಡಿ. ಅಂಡ್ ಇದ್ರ ಬಗ್ಗೆ ನಾನು ಮಂಡೇ ಇಲ್ಲೇ ಒಂದು ಯಾವ್ದಾದ್ರು ಒಂದು ಚೌಟಿಯನ್ನು ನೋಡಿಕೊಂಡು ಎಲ್ಲೋ ಜನತೆ ಕರೆಸಿ ನಮ್ಗೆ ರೀಸನ್ ಹೇಳಿ ಕರೆಸಿ ಎಲ್ಲರ ಜೊತೆ ಮಾತಾಡಿಸ್ತೀನಿ ಇದ್ರ ಬಗ್ಗೆ. ಸೊ ಎಲ್ಲರೂ ಬಂದು ಈಗ ಹೊಸ ಮ್ಯಾನೇಜರ್ ಬಂದಿದ್ದಾರೆ ಅವರು. ಸೊ ಅವ್ರು ಸ್ವಲ್ಪ ನೀವು ಎಲ್ಲ ಬಂದು ಕಂಪ್ಲೇಂಟ್ ಕೊಡ್ರಿ, ಕಾಮಾಗಿ ಬಂದು ಕಂಪ್ಲೇಂಟ್ ಕೊಟ್ಬಿಡ್ರಿ. ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ಎವ್ರಿ ಡೇ ಸಾಯಂಕಾಲ ಹೊತ್ತು ನಾನು ಸಬ್ಮಿಟ್ ಮಾಡ್ತಾರೆ. ಡೈಲಿ 30-35 ಕಂಪ್ಲೇಂಟ್ ಕೊಡ್ತಾರೆ, ನನ್ನ ತಂದು ಸಬ್ಮಿಟ್ ಮಾಡ್ತಾರೆ. ಆ ಬೇಸ್ ಮೇಲೆ ಇನ್ವೆಸ್ಟಿಗೇಷನ್ ಅಂದ್ರೆ ಈಗ ನಾನು ಬಂದ್ ಮಾಡಕ್ ಬರಲ್ಲ ಸರ್. ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದ್ರೆ ಆ ಬೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹೆಂಗ್ ಮಾಡಿದ್ದಾರೆ, ಯಾವ ಬೇಸ್ ಮೇಲೆ ಮಾಡಿದ್ದಾರೆ, ಏನು ಒಳ್ಳೆ ಲೋನ್ ದಿಂದ ಮಾಡಿದ್ದಾರೆ, SBI ಕೊಂಡಿಂದ ಮಾಡಿದ್ದಾರೆ, ಮತ್ತೆ ಯಾವ ರೀತಿ ಮಾಡಿದ್ದಾರೆ, ಇವೆಲ್ಲ ನೋಡ್ಬೇಕಾಗ್ತದೆ ಸರ್. ಸೊ ಇದು ನೋಡಿ ನಾವು ಪ್ರಮಾದ ಮಾಡಿ ಆಮೇಲೆ ರಿವಾರ್ಡ್ ಮಾಡಿ. ಇಟ್ ಟೇಕ್ಸ್ ಟೈಮ್ ಸರ್, 1 to 1.5 month ಟೈಮ್. ಪ್ಲೀಸ್ ಎಲ್ಲರೂ ಸಹಕರಿಸಿ ಸರ್. ಅಮೌಂಟ್ ರಿಟರ್ನ್ ಆಗುತ್ತೆ ಸರ್, 1 to 1.5 month ಗ್ಯಾರಂಟಿ ಆಗಲೇಬೇಕು ಸರ್. 100% ನಮ್ಮಲ್ಲಿ 5 ವರ್ಷ ಇದೇ ಒಂದು ನಮ್ಮ ಬಿಜಾಪುರ 1.5 ಕೋಟಿ ಆಗಿತ್ತು ಸರ್. ನಮ್ಮ ಬ್ಯಾಂಕಿಗೆ ಆಗಿದೆ ಸರ್. ಇಂಥ ಬ್ಯಾಂಕ್ ಎಲ್ಲ ಬ್ಯಾಂಕಿನ ಆಗ್ತದೆ ಸರ್. ಇದು ಒಂದೇ ಅಂತಲ್ಲ, ಎಲ್ಲ ಬ್ಯಾಂಕಿನ ಆಗ್ತದೆ ಸರ್. ನಿಮ್ಮಲ್ಲೆಲ್ಲ ಆಗಿದೆ ಸರ್. ಬಟ್ ಅದಕ್ಕೆ ಏನಾದ್ರು 1.5 ಕೋಟಿ ನಾವು ಫಸ್ಟ್ ನಮ್ಮ ಬ್ಯಾಂಕಿಂದ ಕೊಟ್ಟೆ ಸರ್ ಕಸ್ಟಮರ್. ಆಮೇಲೆ ಅವ್ರು ರಿಕವರಿ ಮಾಡೋದು ದುಡ್ಡಿನ ಮಾಡ್ಕೊಳ್ತಾರೆ. ರಿಕವರಿ ಆಗ್ತದೋ ಬಿಡ್ತೋ ಗೊತ್ತಿಲ್ಲ, ಬಟ್ ಬ್ಯಾಂಕ್ ಇಸ್ ರೆಸ್ಪಾನ್ಸಿಬಲ್. ನಾವು ಮಾಡ್ಕೊಡ್ತೀವಿ ಸರ್. ಅದೇ ನಾವು ಹೇಳ್ತೀವಿ ಸರ್. ಕೈ ಮುಂದೆ ಅರೆಸ್ಟ್ ಮಾಡಿ ಇವ್ನು ಎಲ್ಲ ಗೊತ್ತೈತಿ, ಸುಮಿತ್ ಎಲ್ಲ ಗೊತ್ತೈತೆ. ಅವ್ರ ಫಸ್ಟ್ ಅವ್ನು ಅರೆಸ್ಟ್ ಮಾಡಿ ಅವನಪ್ಪ ನಾನು ಇದ್ರಾಗ ಸರ ಈಗ ಎಲ್ಲ ಬಿಟ್ರೆ ಇಲ್ಲಿ ಮಾಡಕ್ ಅಂದ್ರೆ ಇವರು ನೋಡ್ರೆ ಇಲ್ಲಿ ಅವರು ಎಲ್ಲರೂ ಅದನ್ನು ಬಿಡ್ಡಾರೆಲ್ಲ ಸೈನ್ ಮಾಡಿಬಿಟ್ಟಿದ್ದಾರೆ. ಅವ್ರದ್ದು ತಪ್ಪಿದೆ, ಅವ್ರ ತಪ್ಪಿದೆ ಅಂದ್ರೆ ಅವರೆಲ್ಲ ಮುಗ್ದರು ತಲೆಯಲ್ಲಿ ಇಟ್ಕೊಂಡು ಅದಕ್ಕೋಸ್ಕರ ಅವರಲ್ಲಿ ಈಗ ಹಿಂದೆ ಆದವುಗಳ ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡಿದ್ದಾರೆ, ವಾಪಸ್ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ FIR ಆಗಿದೆ. ಅವ್ರ ನೀವು ಏನ್ ಹೇಳಿದಿಲ್ಲ ಈಗ ಅದು ಮುಂದಿನ ಪ್ರೊಸೀಜರ್. ಬಟ್ ಈಗ ಇದನ್ನೆಲ್ಲ ತೆಗೆದು ಚೆಕ್ ಮಾಡಿ ಏನು ಅದ್ರಲ್ಲಿ ಬ್ಯಾಲೆನ್ಸ್ ಐತಿ, ಎಷ್ಟು ಯಾರು ತಗೊಂಡಿದ್ದಾರೆ, ರಿಯಾಲಿಟಿ ಇದೆ, ಸುಳ್ಳಾಯ್ತು, ಕರೆಕ್ಟ್ ಅಂತ ನೋಡಿ ಅವ್ರ ಮೇಲೆ ಅದು ಮಾಡ್ತಾರೆ. ನಿಮ್ ಬ್ಯಾಂಕಿಂದ ನಿಮ್ಗೆ ಯಾವುದೇ ಗ್ರಾಹಕರಿಗೆ ಏನು ತೊಂದರೆ ಆಗದಂಗೆ ಅವ್ರು ದುಡ್ಡು ಪಡಿಸಿದ್ದಾರೆ. ಅಷ್ಟು ಅಮೌಂಟ್ ವಾಪಸ್ ಅವ್ರಿಗೆ ಬಂದೇ ಬರುತ್ತೆ. ಒಂದ್ ತಲೆ ಏನಿಲ್ಲ ಅಲ್ಲಿ ಯಾರು ಬಂದ್ ತಗೊಂಡಿದ್ದಾರೆ, ಯಾರು ಬಂದ್ ತಗೊಂಡಿಲ್ಲ ಎಲ್ಲ ಗೊತ್ತಾಗುತ್ತೆ. ಅದು ವಿಡ್ರಾಲ್ ಹೆಂಗ್ ಮಾಡಿದ್ರು, ಎಷ್ಟು ದಿವಸದಲ್ಲಿ ಮಾಡಿದ್ರು ಅವರೆಲ್ಲ ಹೇಳ್ತಾರೆ ನಿಮಗೆ. ಆ ತರ ದುಡ್ಡು ವಾಪಸ್ ಕೊಟ್ಟಿದ್ದನ್ನ ಅವರು ಬೇರೆ ಹೋಗಿ ಕೇಳಿ ಅವ್ರು ಎಲ್ಲಿ ಹೇಳ್ತಾರೆ, ಯಾವ ಬ್ಯಾಂಕ್ ಅಲ್ಲಿ ಆದಾಗ
ವಾಪಸ್ 3 ಲಕ್ಷ ಅಥವಾ 2 ಲಕ್ಷ ಯಾರ್ಯಾರು ವಾಪಸ್ ತಗೊಂಡಿದ್ರು ಅವರು ಅದನ್ನ ವಾಪಸ್ ಗೌರ್ಮೆಂಟ್ ಇಂದ ಕೊಡ್ತಾರ, ಅವ್ರು ಬ್ಯಾಂಕಿಂದ. ನಿಮ್ಗೇನು ತೊಂದರೆ ಆಗಲ್ಲ. ಅವ್ರ ಬ್ಯಾಂಕಿಂದ ಅವರು ಆಮೇಲೆ ಅವ್ರ ಮೇಲೆ FIR ಮಾಡಿಸ್ತಾರೆ. ಇವ್ರು ಏನ್ ನೀವು ಹೇಳಿದಿಲ್ಲ, ಇವರೆಲ್ಲ ಕಲಿಯುವರು, ಇವ್ರು ಅಪರಾಧಿಗಳ ಆಗ್ತಾರೆ. ಅಲ್ಲಿವರೆಗೆ ಇದನ್ನ ಇನ್ವೆಸ್ಟಿಗೇಷನ್ ಆಗುವವರೆಗೆ ಅವರೆಲ್ಲ ಬೇಕು. ಅವ್ರು ಎಲ್ಲಿ ಹೋಗ್ಬೇಕು ಇಲ್ಲ ಸುಸೈಡ್ ಮಾಡ್ಬೇಕು ಅಷ್ಟೇ. ಬಿದ್ದ ಸಾಯೋದೊಂದು ಬಿಟ್ರೆ ಬೇರೆ ದಾರಿ ಇಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಏನ್ ಬೇಕಾದ್ರೆ ಮತ್ತೆ ನಾಳೆ ಹೇಳ್ತೇವೆ, ಆದ್ರೆ ಇವತ್ತೇನೆ ಪ್ರತಿಯೊಂದು ಹೇಳ್ಕೊಂಡಿದ್ರೆ ದಿವಸ ಆಗಲ್ಲ. ಎಲ್ಲರೂ ಲಕ್ಷ ಬರೀತಾರೆ, ಒಂದ್ 2 ನಿಮಿಷ ಬರೀತಾಗಿಲ್ಲ. ಒಂದ್ ನಿಮಿಷ ಕೇಳ್ರಿ. ಈಗ ಬಿಜಾಪುರದಲ್ಲಿ 1.5 ಕೋಟಿ ರೂಪಾಯಿ ಇದೇ ತರ ಆಗಿತ್ತು. ಬ್ಯಾಂಕಿನವರು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಮಾಡಿ ಅವರೇ ಕೊಟ್ಟಿದ್ದಾರೆ, ಅವರೇ ಜವಾಬ್ದಾರ. ನಿಮ್ ದುಡ್ಡೆಲ್ಲ ಕೊಡ್ತಾರ. ಬಟ್ ಇನ್ನು ಇನ್ವೆಸ್ಟಿಗೇಷನ್ ಮಾಡೋದ್ರವರೆಗೆ 1.5 ತಿಂಗಳು ಹಿಡಿತೈತೆ. ಅಲ್ಲಿ ತನಕ ಶಾಂತ ಉಳಿಸಿ. ಒಂದು ಸುಮಾರು ದಿವಸ ಇವ್ರು ಮೇನ್ ಮ್ಯಾನೇಜರ್ ಇದಾರಲ್ಲ, ರೀಜನಲ್ ಮ್ಯಾನೇಜರ್ ಅವ್ರು ಬರ್ತಾರೆ, ಟೀಮ್ ಬಂದು ಎಷ್ಟೆಷ್ಟು ಯಾರ್ಯಾರು ಯಾವ ಟೈಮ್ದಾಗ ಏನ್ ತಗೊಂಡಿದ್ದಾರೆ ಅಂತ ಗೊತ್ತಾಗತ್ತೆ. ನೀವು ಅಪ್ಲಿಕೇಶನ್ ಕೊಟ್ಟ ಮೇಲೆ ಎಲ್ಲಾರು ಚೆಕ್ ಮಾಡ್ತಾರ. ಇದ್ರೊಳಗೇನ 1 ವರ್ಷ ಹಿಂದೆ ತಗೊಂಡಿದ್ದು ಅದನ್ನ ಇವತ್ತು ಬಂದು ಕೊಟ್ಟಿದ್ರು ಅದು ಗೊತ್ತಾಗ್ತದೆ. ಯಾರು ಇಲ್ಲಿ ಸುಳ್ಳು ದಗಬಾಜಿ ಮಾಡಕ್ ಗೊತ್ತಾಗಲ್ಲ, ಪೂರ್ತಿ ಎಲ್ಲ ಸಿಕ್ಬಿಡ್ತದೆ. ಆ ಕಾರಣಕ್ಕೆ ಈಗ ಸಮಾಧಾನ ಇರ್ರಿ. ನಿಮ್ಮ ಅಪ್ಲಿಕೇಶನ್ ಅಷ್ಟು ಕೊಡ್ರಿ. ನಿಮ್ಮ ತಲೆಗೆ ಇನ್ಕ್ವೈರಿ ಮಾಡ್ತಾರೆ. ಸೋಮವಾರ ಬಂದು ಹೇಳ್ತಾರೆ, ವಿಜಿಲೆನ್ಸ್ ಟೀಮ್ ಇವತ್ತ ಬರ್ತದೆ, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರ. ಅದ್ ಮಾಡಿ 1 ತಿಂಗಳೊಳಗೆ 1 ತಿಂಗಳು 1.5 ತಿಂಗಳೊಳಗೆ ಮತ್ತೆ ನಿಮ್ಮ ವಾಪಸ್ ನೀವು ದುಡ್ಡು ಕೊಡೋದು ಬ್ಯಾಂಕಿನವರೇ ಕೊಡ್ತಾರ. ಅವನ ಕಡೆಯಿಂದ ಕೊಡ್ಸಂಗಿಲ್ಲ. ಅವನ ಮೇಲೆ ಕೇಸ್ ನಡೀತೈತಿ. ಅದು ಆಮೇಲೆ ಅವ್ನು ತಗೋಬೇಕು ಹೆಂಗ್ ಇಲ್ಲ ಅಂತ ಹೇಳಿ ಅವನೇ ಡಿಸೈಡ್ ಮಾಡ್ತಾನೆ. ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ ದುಡ್ಡು ನಿಮ್ಗೆ ಬಂದೇ ಬರ್ತದೆ. ಅದನ್ನ ಅವ್ರು ಹೇಳಿದಾರೆ, ಅಲ್ಲಿ ಹೇಳಕ್ ಬಂದಾರ. ಅಲ್ಲಿಂದ ಬಾಗಲಕೋಟಿಂದ ತಿಳ್ಕೊಡ್ರಿ. ಯಾರು ಅವ್ರ ಜೊತೆ ಜಗಳ ಮಾಡಕ್ ಹೋಗ್ಬೇಡಿ. ಇಲ್ಲಿ ಇದ್ದವ್ರ ಜೊತೆ ಸಾಲ ಮಂಜೂರು ಐತಿ, ನಿನಗೆ ಅಷ್ಟು ವಾಪಸ್ ದುಡ್ಡು ಕೊಡ್ತಾರ, ಸುಮ್ಮನಿರು. ನೀ ಅದ್ರೊಳಗೆ ಎಷ್ಟು ತಗೊಂಡಿದ್ದಿ? ಈಗ ಒಬ್ರು ಬಂದಿದ್ದೀನಿ ರಿಯಾಲಿಟಿ ಆಗಿ ಹೇಳಿದ್ರು, ನನಗೆ 7.5 ಲಕ್ಷ ರೂಪಾಯಿ ಸಿಕ್ಕ್ರಿ, 8 ಲಕ್ಷ ರೂಪಾಯಿ ನನಗೆ ಸ್ಯಾಂಕ್ಷನ್ ಆಗಿತ್ತು, 40,000 ರೂಪಾಯಿ ನನಗೆ FD ಇಟ್ಟಿದ್ರು, ಅದಷ್ಟು ಬಂದ್ರೆ ಸಾಕ್ರಿ ಅಂತ ಹೇಳಿದ. ಅದು ನಿಯತ್ತ. ನೀವು ಕೇಳಮ್ಮರ ನಾವು ಅಷ್ಟೇ. ಈಗ ಪಬ್ಲಿಕ್ ಈಗ ಏನಾಗಿರುತ್ತೆ, 1 ವರ್ಷ ಹಿಂದೆ ತಗೊಂಡದ್ದು ಅದನ್ನ ಅವರೇ ತಗೊಂಡಿರ್ತಾರೆ. ಅವನ ಮೇಲೆ ಹಾಕುವಂತವು ಬರ್ತಾವ. ಇಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ಸುಳ್ಳು ಅಲ್ಲಿ ಒಟ್ಟೆ ಚೆಕ್ ಮಾಡಿ ಎಲ್ಲ ಹೇಳ್ತಾರೆ. ಹೇಳಪ್ಪ ಇಲ್ಲಿ ಕೇಳಿಲಿ. ನೀವು 1 ನಿಮಿಷ ಕೇಳೋ ಮನೆ ಕೇಳ್ತೀನಿ. ಬರೀ ಮೊಬೈಲ್ ತೋರಿಸ್ತೀಯ. 1 ಕೋಟಿ ಕೇಳಿದ್ರೆ ಗುಂಪಲ್ಲಿ ಗೋವಿಂದ ಇದ್ರೊಳಗೆ ನಂದು ಒಂದು ಸೇರಿಸ್ಬಿಟ್ಟು ಇನ್ನೊಂದು ತಗೊಂಬಂದು ಕೊಡ್ತಾರ. ಅದ್ರ ಚೆಕ್ ಮಾಡ್ತಾರೆ. ಪೂರ್ತಿ ಇನ್ವೆಸ್ಟಿಗೇಷನ್ ತನಿಖೆ ಒಳಗೆ ಎಲ್ಲ ಗೊತ್ತಾಗ್ತೈತಿ. ಯಾರು ರಿಯಾಲಿಟಿ ತಗೊಂಡಿದ್ದಾರೆ ಯಾರು ಇಲ್ಲ ಅನ್ನೋದು ಚೆಕ್ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾರೋ. ಸುಮ್ಮನೆ ಅಲ್ಲಿವರೆಗೆ ಸಮಾಧಾನ. ನೀವು ಅಪ್ಲಿಕೇಶನ್ ಕೊಡ್ರಿ. ನಮ್ದು ಇಷ್ಟು ಹೋಗೈತ್ರಿ ಅಂತೇಳಿ ನೀಟಾಗಿ ಕೊಡ್ರಿ, ಮರ್ಕಳಿಸ್ತಾರ. ಇಷ್ಟ ನಾವು ಪೊಲೀಸರು ನಮ್ಗೆ ಇಲ್ಲಿ ಪದೇ ಪದೇ ಇಲ್ಲಿ ಬಂದ ಜಗಳ ಅವ್ರ ಜೊತೆ ಮಾಡಕತ್ತೀರ ಅಂದ್ರೆ ಇದೆಲ್ಲ ಬಂದ್ಬಿಡ್ತದೆ. ಕೇಳಿಲಿ, ನಿಮ್ದು ಇನ್ನೂ ದುಡ್ಡು ಐತಿ, ನೀವು ಹಿಂಗ್ ಮಾಡಕತ್ತೀರ ಅಂದ್ರೆ ಬ್ಯಾಂಕ್ ಬಂದ್ ಮಾಡಿರಪ್ಪ ಅಂದ್ರೆ ನಿಮ್ದೆಲ್ಲ ರೊಕ್ಕ ಇಲ್ಲಿ ಉಳ್ತದೆ. ನಿಮ್ಗೆ ಯಾರಿಗೂ 1 ರೂಪಾಯಿ ಸಿಗಂಗಿಲ್ಲ. ನಿಮ್ ಸಂಬಂಧ ಮತ್ತೆ ಇನ್ನೂ 1000 ಜನ ಅವ್ರು ಇಡೋದು ಅವೆಲ್ಲ ಬಂದಾಗಿ ಹೋಗ್ತದೆ. ಅದಕ್ಕೆ ಅವಾಗ ಸಹಕಾರ ಮಾಡ್ರಂದ್ರೆ ಏನಾಯ್ತು ಹಿಂಗಾಯ್ತು ಬಂದ್ ಕೊಡ್ರಿಲ್ಲ. ಅಪ್ಲಿಕೇಶನ್ ಕೊಡ್ರಿ, ತಗೊಂತಾರೆ. ಆಮೇಲೆ ಚೆಕ್ ಮಾಡಕ್ಕೆ ಇವತ್ತು ಬರತ್ತಾರ, ಚೆಕ್ ಮಾಡ್ತಾರ. ಪ್ರೊಸೆಸ್ ನಡೀತೈತಿ. ಸೋಮವಾರ ದಿವಸ ಬಂದು ಅವ್ರು ಅಡ್ರೆಸ್ ಮಾಡ್ತಾರೆ. ಪೂರ್ತಿ ಎಲ್ಲ ಏನು ಅನ್ನೋದು ಹೇಳ್ತಾರೆ. ದೊಡ್ಡವ್ರಿಗಿಂತ ಮೇಲೆ ಬರ್ತಾರೆ, ಇವ್ರು ಬರ್ತಾರೆ. ನೀವು ಒಂದು ತಲೆಯಲ್ಲಿ ನೀವು ಬಂದು ಅಗ್ರೆಸಿವ್ ಆಗಿ ಸಿಟ್ಲೆ ಏನಾದ್ರು ಬಂದು ಕಿರಿಕಿ ಹೊಡಿತಾನೆ ಅದು ಮಾಡ್ತಾರೆ. ನನ್ನ ಹತ್ತಾಗ ಬರ್ಬೇಕಾಯ್ತು. ಮತ್ತೆ ಕ್ಯಾಮ್ರಾದಾಗ ಸಿಕ್ಕಿದ್ರೆ ಒಬ್ಬರು ನೋಡಿ ಎಲ್ಲರೂ ನಿಮ್ ತಿಳುವಳಿಕೆ ಉಪಯೋಗ ಮಾಡ್ರಿ ಅಷ್ಟೇ. ಏನ್ ತಪ್ಪಾಗೈತೆ ಅದನ್ನ ಸರಿಪಡಿಸ್ಬೇಕು. ಆಗುದಿಲ್ಲ ಅಂತಾರ ಬಂದಿಲ್ಲ.
ನಿಮ್ ಸುಮ್ಮನೆ ಗಡ್ಡಿ ಆಡ್ಸಾರ ಹೆಂಗ್ ಮಾಡೋದು ಹೆಂಗ್ ಮಾಡೋ ಅವ್ ಮಾಡೋದು ನಾವು ಮಾಡಂಗಿಲ್ಲ ಮಾಡೋದು ಬೇರೆ ಏನ್ ಮಾಡಕ್ ಹೋಗ್ಬೇಡ್ರಿ ಕ್ಯಾಮ್ರಾ ಕಾಣಿಸುತ್ತೆ ಇಲ್ರಿ ಸಮಸ್ಯೆ ಐತೆ ಅವ್ರು ಹೇಳೋದಂಗೆ ಐತೆ ಅದು ಹೇಳಿದ್ರಿ ನೀವು ಒಂದು ಮತ್ತೆ ಇನ್ನೊಂದು ಕೇಳಿದ್ರಲ್ಲ 1 ವರ್ಷ ಹಿಡಿದಿದೆ ಸಾಲ ತಗೊಂಡ್ರು ನಂದು ಐತ್ರಿ ಅವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ರು ಅವ್ರು ಜೈಲಿಗೆ ಹೋಗ್ತಾರೆ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.